ಆದರೆ ದೇವರ ಆತ್ಮನ ಕೆಲಸವನ್ನು ಮಾಡಿದ್ದಾನೆ. ಆಮೇನ್, ಹಾಲೆಲೂಯ. ಆದರೆ ನಾವು ಈ ದಿನ ನೋಡ್ತಾ ಇರುವಂಥ ಸೂರ್ಯ, ಆಮೇನ್, ಇದು ಬೆಳಕಾಗಿ ನಮಗೆ ಮುಂದೆ ಕಾಣಲ್ಪಡ್ತಾ ಇದೆ. ಆದರೆ ಇದ್ರ ಹಿಂದೆ ದೇವರ ಆತ್ಮನ ಏನು ಮಾಡಿದ್ದಾನೆ? ಆತನ ಸೃಷ್ಟಿ, ಸೂರ್ಯ ಹೇಗೆಲ್ಲ ಇರಬೇಕು, ಯಾವ ಥರ ಡಿಸೈನ್ ಇರಬೇಕು, ನೀಲಿ ನಕ್ಷೆ ಎಲ್ಲವನ್ನ ಬ್ಲೂ ಪ್ರಿಂಟು ಎಲ್ಲವೂ ದೇವರ ಆತ್ಮನ ಕೈಲಿತ್ತು. ಹಾಗಾಗಿ ದೇವರ ಆತ್ಮನ ಬ್ಲೂ ಪ್ರಿಂಟ್ಗೆ ತಕ್ಕಂತೆ ಆತನ ಕೆಲಸವನ್ನು ಮಾಡಿದ್ದಾನೆ, ಯೋಜನೆಯನ್ನು ರೂಪಿಸಿದ್ದಾನೆ. ಆಮೇನ್, ಹಾಲೆಲೂಯ. ಆತನ ಯೋಜನೆಯಂತೆ, ಆತನ ಚಿತ್ತದಂತೆ ಆ ದೇವರಾತ್ಮನು ಆತನ ಕೆಲಸವನ್ನು ಮಾಡಿ ಆ ಸೂರ್ಯನನ್ನು ಎಷ್ಟೇ ಅಗಲ, ಎಷ್ಟೇ ಉದ್ದ, ಎಷ್ಟೇ ಎತ್ತರ, ಎಷ್ಟೇ ದುಂಡಾಕಾರದಲ್ಲಿ ಬರಬೇಕು, ಆತನ ಬೆಳಕು ಭೂಮಿಯಿಂದ ಎಷ್ಟೇ ದೂರದ ಡಿಸ್ಟೆನ್ಸಲ್ಲೇ ಇರಬೇಕೆಂಬುದಾಗಿ ಭೂಮಿಯನ್ನು ಕೂಡ ಸೂರ್ಯನನ್ನು ಕೂಡ ದೇವರು ನಿರ್ದಿಷ್ಟವಾದ ಅಂತರದಲ್ಲಿಟ್ಟಿದ್ದಾನೆ. ಆಮೇಲೆ ಹಾಲೆಲೂಯ. ಈಗ ಲೋಕದ ಸೈಂಟಿಸ್ಟ್ಗಳೆಲ್ಲ ಹೇಳ್ತಾರೆ